ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು ರವರಿಂದ ಅಂದಾಸುರದ ಬೀರನ ಕೆರೆಗೆ ಬಾಗಿನ ಅರ್ಪಣೆ. ಕಳೆದ ಹಲವು ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬೀರನ ಕೆರೆ ಜೀರ್ಣೋದ್ಧಾರದ ಸಮಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಹಕಾರದೊಂದಿಗೆ ಸ್ಥಳೀಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು ಲಕ್ಷಾಂತರ ರುಗಳನ್ನು ನೀಡುವುದರ ಮೂಲಕ ಕೆರೆಯ ಮಣ್ಣನ್ನು ತೆಗೆದು ಅಲ್ಲಿಯ ಸ್ಥಳೀಯ ರೈತರಿಗೆ ಹಾಗೂ ಊರಿನ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಟ್ಟಿರುವ ಹಿನ್ನೆಲೆಯಲ್ಲಿ ಈ ದಿನ ನಡೆದ ಬಾಗಿನ ಅರ್ಪಣಾ ಕಾರ್ಯಕ್ರಮದಲ್ಲಿ ಊರಿನ ಪ್ರಮುಖರು, ಸ್ತ್ರೀಶಕ್ತಿ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಬೀರನ ಕೆರೆಯ ಜೀರ್ಣೋದ್ಧಾರಕ್ಕೆ ಸಹಕಾರ ನೀಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡ್ರವರನ್ನ ಗೌರವಿಸಿ ಸನ್ಮಾನಿಸಿದರು. ಊರಿನ ಕೆರೆಯ ಅಭಿವೃದ್ಧಿಯಿಂದ ಊರಿನ ಕೆಳಭಾಗದಲ್ಲಿದ್ದಂಥ ಹಲವಾರು ಕೃಷಿ ಕುಟುಂಬಗಳಿಗೆ ನೀರಿನ ಮೂಲ ಸಿಕ್ಕಿದೆ, ಜಲಮೂಲ ಉಳಿದಿದೆ ಎಂದರು. ಹಾಗೆಯೇ ತಮ್ಮ ಕಷ್ಟದ ಹಾಗೂ ಬಡತನದ ಜೀವನದಲ್ಲಿ ಬೆಳೆದು ಬಂದ ಬಗ್ಗೆ ನೆನಪಿಸಿಕೊಂಡು ಮಾತನಾಡಿದ ರತ್ನಾಕರ ವನಗೋಡು. ಈ ಸಂದರ್ಭದಲ್ಲಿ ಊರಿನ ಪ್ರಮುಖರಾದ ರುದ್ರಪ್ಪ, ಮಂಜಪ್ಪ, ಎ.ಬಿ. ಚಂದ್ರಪ್ಪ, ರಾಮಣ್ಣ, ಬರ್ಮಪ್ಪ, ಎ.ಬಿ. ಮಂಜುನಾಥ್, ರಾಜೇಶ್ವರಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಸೋಮೇಶ್ ಮತ್ತು ಇನ್ನಿತರ ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ಭಾಳ ಇದು ಮಾಡಿದೆ ಏನು ಮುಂದೆ ಬರೋಣ. ಮ್ಯಾಂಕೋಸ್ ನಿರ್ದೇಶಕರಾದ ಬರ್ಮಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇವತ್ತೇನು ಹೆಣ್ಮಕ್ಳು ಗೃಹಿಣಿಯರೆಲ್ಲ ಸೇರಿ ಬಾಗಿನ ಅರ್ಪಣಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅದನ್ನು ನೆರವೇರಿಸಿದರೆ ಅನಿವಾರ್ಯವಾಗಿ ನಾವು ಒಂದು ಸಣ್ಣ ಗೌರವವನ್ನು ನಮ್ಮ ಯುವ ನಾಯಕರಿಗೆ ವನಗೋಡು ರತ್ನಾಕರ್ ಅವರಿಗೆ ಕೊಡಬೇಕಾಗಿತ್ತು. ಆ ಒಂದು ಸಣ್ಣ ಅವರಿಗೊಂದು ಗೌರವ ಕೊಡೋ ಉದ್ದೇಶದಿಂದ ಇವತ್ತು ಅವ್ರನ್ನ ಕರೆಸಿ ಅವ್ರ ಕೈಯಿಂದಲೇ ಈ ಪುಣ್ಯದ ಕಾರ್ಯವನ್ನು ಮಾಡಿಸಿದ್ದೀವಿ. ಇದಕ್ಕೆ ಕಾರಣ ಗ್ರಾಮಸ್ಥರಿಗೆಲ್ಲ ಗೊತ್ತಿದೆ. ಸುಮಾರು ಒಂದು 20 ಲಕ್ಷ ಅವಶ್ಯಕತೆ ಇತ್ತು, ಬಿಟ್ಟಿರೋ ಗೊತ್ತಿಲ್ಲ ನನಗೆ. ಆದರೆ ಅವರ ಅವಶ್ಯಕತೆ ತಕ್ಕಂತೆ ಪರ ಊರಿನವರು ನನ್ನ ಜೊತೆಲೆ ಮಾತಾಡಿದ್ರು. ನಮ್ಮೂರಿನ ಕೆರೆ ಮಣ್ಣವೇ ಕೇಳ್ರಿ ಬರ್ಮಣ್ಣರೇ, ನಾವು ಎಷ್ಟಾದರೂ ಕೊಡ್ತೀವಿ, ನಾವಿದ್ದೀವಿ ಅಂತ 3-4 ಊರಿನವ್ರು ಹೇಳಿದರು. ಆದರೂ ಕೂಡ ಅವರು ಅಂದಾಸದ ಕೆರೆನ ಮುಗಿಸ್ತೇವೆ ಅಂತೀವಿ, ಆಮೇಲೆ ನೋಡೋಣ ಅಂತ ಹೇಳಿ ಈ ಕೆರೆಯ ಮಣ್ಣನ್ನು ಇದು ಅವರು ಉಪಯೋಗಿಸ್ಕೊಂಡಿದ್ದಾರೆ. ಅದಕ್ಕೂ ನಮಗೆ ಶಾಶ್ವತವಾದ ಒಂದು ಪರಿಹಾರ ಸಿಕ್ಕಿದೆ. ಅದರಿಂದ ನಮ್ಮ ಊರಿನ ಜಲ ಭೂಮಿಗೆ ಅನುಕೂಲ ಆಗಿದೆ. ಅದರಿಂದ ಅವರಿಗೆ ಇಡೀ ಗ್ರಾಮಸ್ಥರ ಪರವಾಗಿ ನಾವು ಚಿರಋಣಿಯನ್ನು ಮಾತನ್ನು ಹೇಳ್ತಾ ಅವರಿಗೊಂದು ಅಂದಾಸುರ ಗ್ರಾಮಸ್ಥರಿಂದ ಗೌರವ ಸಮರ್ಪಣೆ ಸ್ವೀಕರಿಸಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು. ನಾನೆಲ್ಲೋ ಬಾಗಿನ ರೈತರು ಮಾತ್ರ ಅಂತ ಮಾಡಿದ್ದೆ. ನಮ್ಮ ರಾಜೇಶ್ವರಿ ಅಕ್ಕರ ಜೊತೆಗೆ ಭಜನಾ ತಂಡನೂ ಮಾಡಿದ್ದೀವಿ. ಭಾಳ ಖುಷಿ ಆಯಿತು ಹಾಡನ್ನ. ಹಾಗಾಗಿ ಎಲ್ಲ ಒಂದು ಕಡೆ ಈ ರೀತಿಯ ಭಜನೆಗಳನ್ನು ಯಾರ್ದೋ ವರ್ಗದಲ್ಲಿ ಕೇಳಬೇಕಾಗಿತ್ತು. ನಾವು ಹೋಗಿ ನೋಡಿದಾಗ ಯಾರೋ ವರ್ಗದವ್ರು ಮಾಡ್ತಿದ್ರು. ಆದರೆ ಇವತ್ತು ನಾವು ಏನು ಎಲ್ಲರಿಗಿಂತ ಕಮ್ಮಿ ಇಲ್ಲ ಅಂಥೇಳಿ ತಾವು ಸಹ ಆ ಭಜನೆಯನ್ನು ಕಲಿತು ಇವತ್ತು ಹಾಡಿದ್ರಿ. ಜೊತೆಗೆ ಬೇರೆ ಕಡೆಯೂ ಸಹ ಹೋಗ್ತಾ ಇದ್ದೀರಿ ಅಂತ ನಮಗೆ ಹೇಳಿದರು, ದೇವಸ್ಥಾನ ಕಾರ್ಯಕ್ರಮಗಳಿದ್ರೆ ಅಂತ. ಭಾಳ ಖುಷಿ ಆಯಿತು. ಮಾರಿಗುಡಿ ಮುಂದಿನ ದಿನಗಳಲ್ಲೆಲ್ಲ ನಮ್ಮಲ್ಲಿ ನಾವೆಲ್ಲ ಕಾರ್ಯಕ್ರಮ ಮಾಡಿದ್ರು ಹೇಳೋಂಥ ಕೆಲಸ ಮಾಡ್ತೀವಿ. ಭಾಳ ಸಂತೋಷ. ಯಾಕಂದರೆ ಎಲ್ಲ ಒಂದು ಕಡೆ ಈಗ 3 ವರ್ಷದ ಹಿಂದಲ್ಲ ನಮ್ಮ ಬರ್ಮಣ್ಣನವರು, ಮಂಜಣ್ಣ, ಸೋಮೇಶ ಅನೇಕ ಜನ ಬಂದು ಇಲ್ಲ ನಮ್ಮ ಕೆರೆ ಈ ಧರ್ಮಸ್ಥಳದ ಯೋಜನೆಯವರು ಸಂಘರು ಒಂದು 7 ಲಕ್ಷನ ಹಾಕಿದ್ರಲ್ಲ, 10 ಲಕ್ಷ ಕಡೆ 7 ಲಕ್ಷನ ಅವರು ಕೊಟ್ಟರು ಹಾಕಿದ್ದಾರೆ. ಆದರೆ ಅವ್ರ ಪ್ರಕಾರ ಎಸ್ಟಿಮೇಟ್ ಪ್ರಕಾರ ಎಲ್ಲೋ ಒಂದು ಕಡೆ ನಾವು ತಿಳಿದ ಪ್ರಕಾರ ಒಂದು 25% ಆಗಲ್ಲ, ಅದು ಕೆರೆ ಅರ್ಧಬರ್ಧ ಆಗುತ್ತೆ ಅಂತೇಳಿ ಕೇಳಿದಾಗ ನಮಗೂ ಮಣ್ಣು ಸ್ವಲ್ಪ ಬೇಕಾಗಿತ್ತಲ್ಲಿ. ಆದರೆ ನಮಗೆ ಅಲ್ಲೇ ಅನಂತಪುರ ಪಂಚಾಯಿತಿಯ ಸುತ್ತಮುತ್ತ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಯಾವ ಕೆರೆಗಳಿದ್ದಾವೆ ಅವು ಮಾತ್ರ ತಗೊಳ್ತೀವಿ.
ಅದ್ರ ಹಿಂದೆ ಮಲನೂರಲ್ಲಿ ಒಂದು ಕೆರೆ ಹೂಳು ತೆಗೆಸ್ಕೊಂಡಿದ್ದೆ. ಹಾಗಾಗಿ ಇದು ದೂರ ಆಗುತ್ತೆ ಅಂತ ಹೇಳಿದೆ. ಆದರೂ ಇವರೆಲ್ಲ ಬಂದು ಹೇಳಿದಕ್ಕೋಸ್ಕರ ಬಂದು ನೋಡಿದಾಗ ಎಲ್ಲ ಒಂದು ಕಡೆ ಅದು ನಾವು ಮಾಡೋದ್ರಿಂದ ಶಾಶ್ವತವಾಗಿ ಇವರಿಗೆ ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ ಇದ್ದಂಥವ್ರು ಎಲ್ಲರೂ ರೈತಾಪಿ ವರ್ಗದವರು. ಈ ಕೆರೆ ಮಾಡೋದ್ರಿಂದ ಕೆಳಗಡೆ ಅಂಥ ಸಂದರ್ಭ ಬಂದಾಗ ಮಳೆ ಹೋದಾಗ ಎಲ್ಲ ಒಂದು ಕಡೆ ನೀರಿದ್ರೆ ಒಂದಿಷ್ಟು ರೈತರಿಗೆ ಅನುಕೂಲ ಆಗುತ್ತೆ, ಶಾಶ್ವತ ಆಗುತ್ತೆ ಅಂತ ಇವರೆಲ್ಲರೂ ಹೇಳಿದಕ್ಕೋಸ್ಕರ ನಾನು ಸಹ ಅಡ್ಡಿಲ್ಲ ಅಂತೇಳಿ ಅವರು ಮಾತಿ ಒಪ್ಪಿ ಮಾಡಿದ್ರು. ಅದು ಸಂಪೂರ್ಣ ಆಯಿತು. ಇನ್ನೊಂದು ಸ್ವಲ್ಪ ಬೇಕಾಯಿತು. ಆಮೇಲೆ ಅದು ಅಲ್ಲಿಗೆ ಮಳೆ ಬಂತು, ಏನೋ ಆಗಿ ಅಲ್ಲಿಗೆ ನಿಲ್ಲಿಸ್ತು. ಗಟ್ಟಿ ಬಚ್ಚಿ ಕಳಿಸ್ತೀನಿ ಅಂತ ಹೇಳಿದ್ರೆ ಅವರು ಹಿಟಾಚರ್ ಬರಲೇ ಇಲ್ಲ. ಇಲ್ಲಾಂದರೆ ಇದನ್ನು ಸಂಪೂರ್ಣ ಅದ್ರ ಲೆವೆಲಿಗೆ ಆಗ್ತಿತ್ತು ಅದು. ಹಾಗಾಗಿ ಅದನ್ನು ಆ ಒಂದು ಕೆಲಸನ ನಮ್ಮ ಮುಂಜಾನೆ ಹೇಳ್ದಂಗೆ ನಮ್ಮ ಬರಮಣ್ಣ ಹೇಳ್ತಾ ಇದ್ದಾರೆ ಯಾವಾಗಲೂ. ಅದೊಂದು ಕೆಲಸ ಮಾಡಿಕೊಡೋದಕ್ಕೆ 3 ವರ್ಷದಿಂದ ನಾವು ಸಿಕ್ತಾ ಹೇಳೋರು. ಇಲ್ಲ ನೀವು ನಮಗೊಂದು ಕೆಲಸ ಮಾಡಿಸ್ಕೊಟ್ಟಿದ್ರೆ, ಆದರೆ ನಿಮಗೆ ಖರ್ಚು ಒಂದು ಗೌರವ ಕೊಡೋಕ್ಕಾಗಿಲ್ಲ ಅಂತ ನಾನು ಹೇಳಿದೆ. ಅಯ್ಯೋ ಆ ಥರ ಬೇಡಪ್ಪ, ಎಲ್ಲ ಒಂದು ಕಡೆ 4 ಜನರಿಗೆ ಅನುಕೂಲ ಆದರೆ ಸಾಕು, ಆ ಥರ ಯಾವತ್ತೂ ನಾವು ನಿರೀಕ್ಷೆ ಮಾಡಲ್ಲ ಅಂತ. ಕೆಲಸ ಮಾಡಿಕೊಟ್ರೆ ಅದನ್ನು ಕೃತಜ್ಞತೆ ಇಟ್ಟು ಇವತ್ತು ಗೌರವ ಕೊಡೋದಕ್ಕೆ ನಾನು ನಿಮಗೆ ಎಷ್ಟು ಅಭಿನಂದಿಸಲು ಸಾಕಾಗಲ್ಲ, ನಿಮ್ಮ ಬಗ್ಗೆ ಎಷ್ಟು ಗೌರವ ಕೊಟ್ಟರು ಸಾಕಾಗಲ್ಲ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ನಾನು ಇದು ಒಂದೇ ಅಂತಲ್ಲ. ಈಗ ಮೊನ್ನೆ ನಮ್ಮಲ್ಲಿ ಅಲ್ಲಿ ನಮ್ಮ ತೋಟದ ಹತ್ರ ಗುಡ್ಗ ಮೊನ್ನೆ ಅಲ್ಲಿ ಊರಲ್ಲಿ ಇಡೀ ಒಂದು 25 ಮನೆ 50 ಮನೆ ಇದ್ವು. ಅಲ್ಲಿ ಗ್ರಾವೆಲ್ ಹಾಕೋಕ್ಕೆ ಗಾಡಿಗಳೇ ಹೋಗ್ತಿರಲಿಲ್ಲ. ಮೊನ್ನೆ ಕಡೆ ಊರಲ್ಲೆಲ್ಲ ಸೇರಿ ಒಂದೊಂದು 1000 ರೂಪಾಯಿ ಹಾಕಿ ರೋಡ್ ಮಾಡಿಸ್ಬೇಕು ಅಂತ ಇದ್ರು. ನಾನು ಹೇಳಿದೆ ಬೇಡಪ್ಪ, ನಾನೇ ಕೊಡ್ತೀನಿ, ನೀವು ರೋಡ್ ಮಾಡಿಸ್ರಿ ಅಷ್ಟು ಅಂತೇಳಿ. ಅಲ್ಲೂ ಹೆಂಗೆ ಎಲ್ಲ ರೈತಾಪಿ ಹೊರಡ್ತಾ ಇದ್ರು. ಅವರು ನಿನ್ನೆ ಎಲ್ಲ ಹಾಕಿ ಒಂದು 2-3 ದಿವಸ ಟ್ಯಾಕ್ಟ್ರಿ ಮತ್ತು JCB ತಗೊಂಡು ರೋಡ್ ಮಾಡಿದರು. ಹಾಗೆ ಅನೇಕ ಈ ರೀತಿಯ ಸಾರ್ವಜನಿಕ ಹಿತದೃಷ್ಟಿಯಿಂದ, ಊರಿನ ಹಿತದೃಷ್ಟಿಯಿಂದ ಒಂದಿಷ್ಟು ಅನುಕೂಲ ಆಗುತ್ತೆ ಅಂದರೆ ಕೊಡೋ ಅಂತ ಕೆಲಸ ಮಾಡ್ತೀವಿ. ಆದರೆ ಅದೆಲ್ಲೂ ಪ್ರಚಾರನೂ ಆಗ್ಬಾರ್ದು. ನಮ್ಮ ಉದ್ದೇಶನೂ ಇದೆ, ನಾವು ಕೊಟ್ಟಿರೋ ಅಂಥದ್ದು ಎಲ್ಲೂ ಪ್ರಚಾರ ಆಗ್ಬಾರ್ದು ಅಂತ. ಆದರೆ ಎಲ್ಲೋ ಒಂದು ಕಡೆ ಅನಿವಾರ್ಯ ನಾನು ಬರಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಬೇಜಾರಾಯ್ತು, ಇವ್ರ ಮಧ್ಯೆ ಸಮಾಧಾನ ಇಲ್ಲ. ಆ ಕಾರಣಕ್ಕೆ ಬರೋಂಥ ಸನ್ನಿವೇಶಗಳು ಬಂದ್ಬಿಡ್ತಾವೆ. ಮುಂದಿನ ದಿನಗಳಲ್ಲಿ ಅಂದಾಸುರ ಅಂದರೆ, ಯಾಕಂದರೆ ನಮಗೆ ದಾಸಕಪ್ಪ ಮತ್ತು ಅಂದಾಸುರ ಭಾಳ ಹತ್ತಿರದ್ದು, ಭಾಳ ವರ್ಷದಿಂದಲೂ ಅಟ್ಯಾಚ್ಮೆಂಟ್ ಇದೆ ಅಂತಾರು. ನಮ್ಮ ಬರಮಣ್ಣರಂದ್ರೆ ಒಂದು ದಿವಸ ಜೊತೆಗಿರಂತಾರೆ. ಹಾಗಾಗಿ ಎಲ್ಲ ಒಂದು ಕಡೆ ನಿಮ್ಮ ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ಇದೇ ರೀತಿ ಇರಲಿ. ಮುಂದಿನ ದಿನಗಳಲ್ಲೂ ಸಹ ನಿಮ್ಮ ಜೊತೆ ಯಾವಾಗಲೂ ಸದಾ ನಾನು ಇರ್ತೀನಿ. ನಮ್ಮ ಕೆಲಸಗಳು ನಮಗೆ ಕೊಟ್ಟಂಥ ಸ್ವಲ್ಪ ದೇವರು ಏನು ಕೊಟ್ಟರೆ ಒಂದಿಷ್ಟು ಅದರಲ್ಲಿ ದಾನ ಮಾಡೋದು. ಆ ದೇವ್ರು ಹಾಗೆ ಕೊಡ್ತಾ ಹೋಗ್ತಾರೆ. ನಾವೀಗ 25-30 ವರ್ಷ ಹಿಂದೆ ನೀವೆಲ್ಲ ಈಗ ಅಂದಾಜು ನಾನು ಹೇಳೋದು ಭಾಳ ದೊಡ್ಡ ಶ್ರೀಮಂತರೇನಲ್ಲ, ಹೌದಲ್ಲ? ನಾವು ನೀವೆಲ್ಲ ಹೆಂಗೆ ಅಂದರೆ ಯಾರ್ದೋ ಬೇರೆಯವ್ರ ಮನೆಯಲ್ಲಿ ಕೆಲಸಕ್ಕೆ ಹೋಗಿ ಊಟಕ್ಕೆ ಬಂದು ತಂದು ಊಟ ಮಾಡಿದ್ದು ಇದೆ. ಇಲ್ಲಿ ಯಾರು ದೊಡ್ಡ ಶ್ರೀಮಂತರು ಅಲ್ಲ. ಆದರೆ ಇವತ್ತಿನ ಸ್ಥಿತಿಗೆ ನಾವೆಲ್ಲರೂ ಸರಿಸಮಾನವಾಗಿ ಇವತ್ತು ಬೆಳೆದು, ಈಗೇನು ಅವತ್ತು ಯಾರ್ದೋ ನೋಡಿ ಅಯ್ಯೋ ನಾವು ಅವರಿಗೆ ಆಗ್ಬೇಕಾಯ್ತು ಅಂತ ಹೇಳಿ ಏನು ಯೋಚನೆ ಮಾಡಿದ್ವು, ಇವತ್ತು ನಾವು ನೀವೆಲ್ಲರೂ ಸಹ ಆ ಮಟ್ಟಕ್ಕೆ ಹೋಯ್ದು. ಇವತ್ತು ಪ್ರತಿಯೊಂದು ಮನೆಯಲ್ಲೂ ನಿಮ್ಮಲ್ಲೆಲ್ಲ 1-2 ಕಾರ್ ಇದಾವೆ. ಹೆಂಗೆ ಅಂದರೆ ಆರ್ಥಿಕವಾಗಿ ಎಲ್ಲರೂ ಬೆಳೆದು ಆ ನಿಟ್ಟಿನಲ್ಲಿ ನಾವು ಇವತ್ತೆಲ್ಲರೂ ಎಲ್ಲ ವರ್ಗದವ್ರ ಜೊತೆಗೆ ಸರಿಸಮಾನವಾಗಿ ಇದು ಅದನ್ನು ಮುಂದಿನ ದಿನಗಳಲ್ಲಿ ಸಹ ನಮ್ಮ ಮಕ್ಕಳಿಗಾಗಲಿ ನಾವಾಗಲಿ ಅದನ್ನು ಕಾಪಾಡಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬೆಳಿಬೇಕು. ಅದನ್ನು ನಾವಂತೂ ಈಗ ಬೆಳೆದು, ಯಾಕಂದ್ರೆ ನಾವು ನೀವೆಲ್ಲ ಕಷ್ಟದಿಂದ ಬಂದು ನಾವು ಅದನ್ನು ಬೆಳೆದು ಅದ್ರ ಬರೋಂಥ ನಮ್ಮ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ಬೇಕು. ಯಾಕಂದರೆ ಒಂದು ಪೀಳಿಗೆ ನಾವೆಲ್ಲರೂ ಕಷ್ಟಪಟ್ಟು ದುಡಿದು ಶ್ರೀಮಂತರಾದರೆ ಅದನ್ನೆಲ್ಲ ಒಂದು ಕಡೆ 10-20% ಮತ್ತೆ ಅವ್ರ ಮಕ್ಕಳಾಗಲಿ ಅಥವಾ ಅದ್ರ ಮುಂದಿನ ಪೀಳಿಗೆಗಳು ಹಾಳು ಮಾಡಿಬಿಡ್ತವೆ. ಅದನ್ನು ಮುಂದಿನ ಪೀಳಿಗೆಗೆ ಹಾಳಾಗೋದ್ರಿಂದ ನಾವು ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸ್ಬೇಕು. ಅದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ. ಇದರಲ್ಲಿ ಇವತ್ತು ನಾವೆಲ್ಲರೂ ಒಂದು ಪ್ರಮುಖರೆಲ್ಲ ಆಗಿ ಹೋದರೆ ಎಲ್ಲ ಒಂದು ಕಡೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮೇಲೆ ಬಂದದಕ್ಕಾಗಿ ಇವತ್ತು ಬಂದು ಇವತ್ತು ಹಿಂದೆಲ್ಲ ನಾವು ಯಾರ್ದೋ ಒಂದು ಕಾರ್ ಡೋರ್ ತೆಗಿಯೋಕೆ ಯೋಚನೆ ಮಾಡ್ತಿದ್ವು. ಯಾರ್ದೋ ಒಂದು ಮನೆಗೆ ಹೋದರೆ ಮೇಲೊಂದ್ರಲ್ಲಿ ಮನೆಗೆ ಹೋದರೆ ಆ ಮನೆ ಒಳಗೆ ಹೋಗ್ಬೇಕೋ ಬೇಡ ಅಂತ ಯೋಚನೆ ಮಾಡ್ತಿದ್ವು. ಆ ನಿಟ್ಟಿನಲ್ಲಿ ಇದ್ದಂಥದ್ದು. ಹಾಗಾಗಿ ಇವತ್ತು ನಮಗೆಲ್ಲರೂ ದೇವರು ಕೊಟ್ಟಿದ್ದಾರೆ. ಅದನ್ನು ಉಳಿಸಿ ಹೋಗೋ ಅಂಥ ಕೆಲಸ ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಈ ರೀತಿಯಲ್ಲಿ ದೇವರು ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಒಂದು ಊರಿಗಾಗಲಿ ಅಥವಾ ಯಾರಿಗಾರು ಕಷ್ಟ ಅಂತ ಬಂದಾಗ ಸಹಾಯ ಮಾಡೋ ಅಂಥ ಒಂದು ಮನೋಭಾವನೆಯನ್ನು ನಾವು ನೀವೆಲ್ಲರೂ ಬೆಳೆಸ್ಕೊಳ್ಳೋಣ. ಸಣ್ಣ ಪುಟ್ಟ ಈಗ ನನ್ನ ಕೈಲಾದ ನಾನು, ನಿಮ್ಮ ಕೈಲಾದಂಥ ಸಹಾಯ ನೀವು ಮಾಡಬೇಕು ಅಂತ ಹೇಳ್ತಾ ಈ ದಿನ ಕರೆಸಿ ನನ್ನನ್ನು ಸನ್ಮಾನ ಮಾಡಿದಕ್ಕಾಗಿ ಮತ್ತೊಮ್ಮೆ ನಿಮಗೆ ಈ ಊರಿನ ಎಲ್ಲ ನಮ್ಮ ಸೋದರ ಸೋದರಿಯರಿಗೆ ನಾನು ಅಭಿನಂದಿಸ್ತಾ ನಾನು ಮಾತಾಡ್ತೀನಿ.
ಊರಿನ ಪ್ರಮುಖರಾದ ರುದ್ರಪ್ಪನವರು ಮಾತನಾಡಿ, ತುಂಬ ಸುದ್ದಿನ ಅಂತ ಮನಸ್ಸಿಗೆ ಅನಿಸಿದೆ. ಬಹುಶಃ ನಮ್ಮೆಲ್ಲರಿಗೂ ಹಾಗೆ ಅನಿಸಿದೆ ಅನ್ನೋದು ನನ್ನ ಆಶಯ. ನಾನು ಬೇರೆ ಏನು ಮಾತಾಡಕ್ಕೆ ಹೋಗೋದಿಲ್ಲ. ನಾವೆಲ್ಲರೂ ಬಂದಿದ್ದೇವೆ. 100% ನಾವು ಬರಬೇಕು ಅಂತಂದ್ರೆ ಈ ಬರೋ ಒಂದು ಮನೋಭಾವನೆಯನ್ನು ನಮ್ಮ ಅಕ್ಕ ತಂಗಿಯನ್ನ, ನಮ್ಮ ಎಲ್ಲರೂ ಸ್ನೇಹಿತರನ್ನ ತೋರಿಸಿರೋದು ಇದು ನಮ್ಮ ಭಾಗ್ಯ. ಈ ಹೊತ್ತಿನಲ್ಲಿ ಹನ್ಗೋಡ್ ರತ್ನಾಕರ್ ಸರ್ ಇಂಥ ಇವರ ಒಂದು ಸೇವೆಯನ್ನ ನಮ್ಮ ಸಂಬಂಧಿಗಳೆಲ್ಲ ಈ ಒಂದು ಇದರಲ್ಲಿ ಹೇಳಿದರು. ಈ ಥರ ಒಂದು ಸೇವೆ ನಾವು ಮಾಡಿದ್ದಾರೆ. ಆ ಮಣ್ಣು ಅವ್ರ ಉಪಯೋಗಕ್ಕೆ ಅವರು ಖರ್ಚು ಮಾಡಿ ತೊಗೊಂಡ್ಬೋದು ಸಹಿತ ಒಂದು ಜಾಗದಲ್ಲಿ ಈ ಕೆರೆಯನ್ನು ತಾನು ಮಣ್ಣನ್ನು ತೊಗೊಂಡು ಹೋಗೋದು ಒಂದಾದ್ರೂ ಇದರಿಂದ ಇವರಿಗೂ ಕೆಂಪಾಗುತ್ತೆ, ಈ ಸಹಾಯ ಆಗುತ್ತೆ. ಒಂದು ಊರಿಗೆ ಅನುಕೂಲ ಆಗಬೇಕಾದ್ರೆ ತಾನು ಯಾಕೆ ಮಾಡಬಾರ್ದು ಅಂತ ಸ್ವಲ್ಪ ಹೆಚ್ಚಿನ ಇದನ್ನೇ ಅವರು ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾದ ಮೇಲೆ ನಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ದೇವರು ಎಲ್ಲ ಹಂತದಲ್ಲೂ ಅವ್ರಿಗೆ ಒಳ್ಳೇದು ಮಾಡಲಪ್ಪ, ಇಂಥ ಜನ ನಮ್ಗೆ ಸಿಗೋದು ಭಾಳ ಅಪರೂಪ ಅನ್ನೋದನ್ನು ನಾವು ಅವತ್ತಿಂದಲೂ ಅವರಿಗೆ ಹಚ್ಚಿದ್ದೇವೆ. ಅವ್ರ ಸಂಸಾರ ಎಲ್ಲರೂ ಒಳ್ಳೆಯದಾಗಬೇಕು, ಇಂಥ ಕಾರ್ಯಕ್ರಮಗಳನ್ನು ಅವ್ರು ಮಾಡೋದಕ್ಕೆ ಅವರಿಗೆ ಹೆಚ್ಚೆಚ್ಚಾಗಿ ದೇವರು ಅವಕಾಶ ಮಾಡಿಕೊಡಲಿ ಅಂತ ಹೇಳಿ ನಾನು ಬೇಡಿದ್ದೇನೆ. ಈಗಲೂ ನಮ್ಮೆಲ್ಲರ ಎದುರುಗಡೆ ಅವರಿಗೆ ಸ್ವಾಮಿ ಎಲ್ಲ ರೀತಿಯೊಳಗೂ ದೈವ ಒಳ್ಳೇದು ಮಾಡಲಿ ಅಂತ ಹೇಳಿ ಬೇಡ್ಕೊಂಡು ಈ ಮಾತನ್ನು